ಜಿಲ್ಲೆಯಲ್ಲಿ ನಡೆಯುತ್ತಿರುವ ಓಸಿ, ಜೂಜಾಟ, ಅಕ್ರಮ ಸರಾಯಿ ಮಾರಾಟ, ವಂಚನೆ ಸೇರಿದಂತೆ ಇನ್ನಿತರೆ ಅಪರಾಧ ಪ್ರಕರಣಗಳನ್ನು ಮಟ್ಟ ಹಾಕಲು ಅತ್ಯಾಧುನಿಕ ಉಪಕರಣಗಳನ್ನು ಬಳಸಿಕೊಂಡು ಹೊಸ ಯೋಜನೆ ರೂಪಿಸಲಾಗಿದೆ ಎಂದು ಎಸ್ಪಿ ದೀಪನ್ ಎಂಎನ್ ಹೇಳಿದರು. ಮಂಗಳವಾರ ಕಾರವಾರ ನಗರದ ಎಸ್ಪಿ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಎಸ್ಪಿ ಅವರು, ಜಿಲ್ಲೆಯಲ್ಲಿ ಸಂಭವಿಸಿದ 192 ಅಪಘಾತಗಳಲ್ಲಿ 214 ಜನರು ಪ್ರಾಣ ಕಳೆದುಕೊಂಡಿದ್ದಾರೆ. ಸಂಚಾರ ನಿಯಮ ಉಲ್ಲಂಘಿಸಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗಿದ್ದು 58,425 ಪ್ರಕರಣಗಳಿಂದ ಒಟ್ಟು 2.84 ಕೋಟಿ ದಂಡ ವಸೂಲಿ ಮಾಡಲಾಗಿದೆ. ಮದ್ಯಪಾನ ಮಾಡಿ ವಾಹನ ಚಲಾಯಿಸಿದ 1,039 ಜನರ ವಿರುದ್ಧ ಪ್ರಕರಣ ದಾಖಲಿಸಿ 810 ಜನರ ಚಾಲನಾ ಪರವಾನಗಿ ರದ್ದುಪಡಿಸಲಾಗಿದೆ. ರಾಷ್ಟ್ರೀಯ ಹಾಗೂ ರಾಜ್ಯ ಹೆದ್ದಾರಿಗಳಲ್ಲಿ ಅಪಘಾತ ತಡೆಗೆ ವೈದ್ಯರ ಮೂಲಕ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇನ್ನು ಅಪರಾಧ ಚಟುವಟಿಕೆಗಳನ್ನು ನಿಯಂತ್ರಿಸಲು ಕಠಿಣ ಕ್ರಮ ಕೈಗೊಳ್ಳಲಾಗಿದೆ. ಒಟ್ಟು 430 ಮಟಕ ಹಾಗೂ ಓಸಿ ಪ್ರಕರಣಗಳು, 146 ಬೀದಿ ಗ್ಯಾಂಬ್ಲಿಂಗ್, 442 ಅಬಕಾರಿ ಕಾಯ್ದೆ ಉಲ್ಲಂಘನೆ ಹಾಗೂ 295 ಮಾದಕ ದ್ರವ್ಯ ಪ್ರಕರಣಗಳನ್ನು ದಾಖಲಿಸಲಾಗಿದೆ. ಉಳಿದಂತೆ ಅಕ್ರಮ ಮರಳು ಸಾಗಾಟಕ್ಕೆ ಸಂಬಂಧಿಸಿದಂತೆ 21 ಪ್ರಕರಣಗಳನ್ನು ದಾಖಲಿಸಲಾಗಿದ್ದು 141 ಪ್ರಕರಣಗಳನ್ನು ಗಣಿ ಇಲಾಖೆಗೆ ಹಸ್ತಾಂತರಿಸಲಾಗಿದೆ. ಗಂಭೀರ ಅಪರಾಧಗಳ ಪೈಕಿ ಜಿಲ್ಲೆಯಲ್ಲಿ 17 ಕೊಲೆ, 15 ಅತ್ಯಾಚಾರ ಹಾಗೂ 7 ದರೋಡೆ ಪ್ರಕರಣಗಳು ದಾಖಲಾಗಿವೆ. ಇನ್ನು ಸೈಬರ್ ವಂಚಕರ ಬಲೆಗೆ ಬಿದ್ದು ಅನೇಕರು ಲಕ್ಷಾಂತರ ರೂಪಾಯಿ ಹಣ ಕಳೆದುಕೊಳ್ಳುತ್ತಿದ್ದಾರೆ. ಕಳೆದ ಅವಧಿಯಲ್ಲಿ 127 ಲಕ್ಷ ರೂಪಾಯಿಗಳನ್ನು ಫ್ರೀಜ್ ಮಾಡುವಲ್ಲಿ ಪೊಲೀಸ್ ಇಲಾಖೆ ಯಶಸ್ವಿಯಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿ ಹರಡುವವರ ಮೇಲೆ ನಿಗಾ ಇರಿಸಲಾಗಿದ್ದು ಈವರೆಗೆ 36 ಪ್ರಕರಣಗಳನ್ನು ದಾಖಲಿಸಲಾಗಿದೆ. ಅದರಂತೆ ಜಿಲ್ಲೆಯ ಭಟ್ಕಳದಲ್ಲಿ ದೀರ್ಘಾವಧಿ ವೀಸಾದಲ್ಲಿರುವ 14 ಪಾಕಿಸ್ತಾನಿ ಪ್ರಜೆಗಳ ಬಗ್ಗೆಯೂ ನಿಗಾ ಇರಿಸಲಾಗಿದೆ ಎಂದರು. ಅಲ್ಲದೆ ಮುಂಬರುವ ಉಳುವಿ ಜಾತ್ರೆಗಳ ಸಂದರ್ಭದಲ್ಲಿ ಹಾಗೂ ಸಿರಿಸಿ ಮಾರಿಕಾಂಬಾ ಜಾತ್ರೆ ವೇಳೆ ಭದ್ರತೆಯನ್ನು ಮತ್ತಷ್ಟು ಬಲಪಡಿಸಲಾಗುವುದು. ಅದಕ್ಕಾಗಿ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜಿಸಲಾಗುವುದು. ಪ್ರಮುಖ ಸ್ಥಳಗಳಲ್ಲಿ ಸಿಸಿಟಿವಿ ಕ್ಯಾಮೆರಾಗಳು, ವಾಚ್ ಟವರ್ಗಳು ಹಾಗೂ ಮೈಕ್ರೋಫೋನ್ ಒಳಗೊಂಡ ಮಾಹಿತಿ ಪೂರೈಕೆ ವ್ಯವಸ್ಥೆಯನ್ನು ಅಳವಡಿಸಲಾಗುತ್ತಿದೆ. ವಿಶೇಷವಾಗಿ ವಾಹನ ನಿಲುಗಡೆಯ ಸಮಸ್ಯೆ ನಿವಾರಿಸಲು ಈ ಬಾರಿ QR ಕೋಡ್ ಆಧಾರಿತ ಪಾರ್ಕಿಂಗ್ ಮಾಹಿತಿ ವ್ಯವಸ್ಥೆಯನ್ನು ಜಾರಿಗೆ ತರಲಾಗುತ್ತಿದೆ. ಭಕ್ತರಿಗೆ ಸ್ಥಳದ ಬಗ್ಗೆ ಮಾಹಿತಿ ನೀಡಲು ಪ್ರತ್ಯೇಕ ಸಹಾಯ ಕೇಂದ್ರಗಳನ್ನು ಸ್ಥಾಪಿಸಲಾಗುವುದು ಎಂದರು. ಏನಾಗುತ್ತೆ ಈ ಬಾರಿ ಈ ವರ್ಷದಲ್ಲಿ 2025ರಲ್ಲಿ 7 ಮರ್ಡರ್ ಕೇಸ್ ಅಲ್ಲಿ ಕನ್ವಿಕ್ಷನ್ ಆಗಿದೆ. ಅದು 17 ಕೇಸಸ್ ಅಲ್ಲಿ 7 ಕೇಸಸ್ ಕನ್ವಿಕ್ಷನ್ ಬಂದಿದೆ ಮರ್ಡರ್ ಅಲ್ಲಿ. ಆಮೇಲೆ HPAT ಥೆಫ್ಟ್ ಅಲ್ಲಿ 4 ಕೇಸಸ್ ಅಲ್ಲಿ ಕನ್ವಿಕ್ಷನ್ ಆಗಿದೆ. ಹರ್ಟ್ ಕೇಸಸ್ ಅಲ್ಲಿ 10 ಕೇಸಲ್ಲಿ ಆಗಿದೆ. ಓವರ್ ಆಲ್ ನೋಡ್ಬೇಕಾದ್ರೆ 1089 ಕೇಸಸ್ ಡಿಸ್ಪೋಸ್ ಆಗಿದೆ. ಅದರಲ್ಲಿ 733 ಕನ್ವಿಕ್ಷನ್ ಆಗಿದೆ. ದಿಸ್ ಇನ್ಕ್ಲೂಡ್ಸ್ ನಾನ್ ಫೇಟಲ್ ಆಕ್ಸಿಡೆಂಟ್ಸ್ ಕೂಡ, ಫೇಟಲ್ ಆಕ್ಸಿಡೆಂಟ್ಸ್, NDPS ಕೇಸಸ್ ಕೂಡ ಮತ್ತು ಎಲ್ಲಾ ತರ ಕೇಸಸ್, ಕ್ರೈಮ್ಸ್, ಮರ್ಡರ್ ಇರ್ಬೋದು, HPT, ರೈಟ್ಸ್, ಹರ್ಟ್, ಚೀಟಿಂಗ್ ಅಂಡ್ ರೇಪ್, ಪಾಕ್ಸೋ ಇದೆಲ್ಲ ನೋಡಿದಲ್ಲಿ ಟೋಟಲ್ 1189 ಡಿಸ್ಪೋಸಲ್ ಆಗಿದ್ದ ಕೇಸಸ್ ಅಲ್ಲಿ 733 ಆಗಿದೆ. ಇದು 67% ಆಗುತ್ತೆ 2025ಗೆ. 24ಅಲ್ಲಿ ನಾವು ನೋಡ್ಬೇಕಾದ್ರೆ 44% ಇತ್ತು ಕನ್ವಿಕ್ಷನ್ ಆಗಿದ್ದಲ್ಲಿ. ನಾವು ಇದು ಇದ್ರಲ್ಲಿ ಹೆಂಗೆ ಅಂದ್ರೆ ನಮ್ದು ಕೋರ್ಟ್ ಮಾನಿಟರಿಂಗ್ ಸೆಲ್ ಅಂತ ಪ್ರತಿ ಠಾಣೆಯಲ್ಲಿ ಇರುತ್ತೆ. ಸೊ ಅಲ್ಲಿ ಪ್ರತಿ ದಿವಸ ಅವ್ರದ್ದು ರಿವ್ಯೂ ಮಾಡ್ತಾರೆ. ನಾಳೆ ಏನ್ ಪ್ರಕರಣ ಬರ್ತಾ ಇದೆ, ಅವ್ರದ್ದು ವಿಟ್ನೆಸ್ ಗೆ ಭೇಟಿಯಾಗಿದಾರ ಏನು ಅನ್ನೋದು. ಸೊ ಅಲ್ಲಿ ನಮ್ದು ಸಮನ್ಸ್ ಇರ್ಬೋದು, ವಾರೆಂಟ್ಸ್ ಇರ್ಬೋದು, ಎಕ್ಸಿಕ್ಯೂಟ್ ಮಾಡೋದಲ್ಲಿ ಇದು ನಾವು ಅಲ್ಲಿ ಪ್ರತಿ ಠಾಣೆಯಲ್ಲಿ ರೆಗ್ಯುಲರ್ ಆಗಿ ಮಾಡ್ತಾ ಬಂದಿದ್ದೀವಿ. ಅದು ಕೂಡ ಈ ವರ್ಷ ಕೂಡ ಹಂಗೆ ಕಂಟಿನ್ಯೂ ಮಾಡ್ತೀವಿ. ಏನ್ ಬೆಸ್ಟ್ ಪ್ರಾಕ್ಟೀಸ್ ಇದೆ ಇನ್ ಟರ್ಮ್ಸ್ ರಿಪೋರ್ಟ್ ಆಗಿರೋದು ಕಮ್ಮಿ ಆಗಿದೆ. 2024ಅಲ್ಲಿ 39 ಆಗಿತ್ತು ರಿಪೋರ್ಟೆಡ್ ಕೇಸಸ್. 2025ಅಲ್ಲಿ 36 ಆಗಿದೆ. ನಾವ್ ಇನ್ನ ಹೆಚ್ಚಿಗೆ ಅದು ಕೇಸಸ್ ಬುಕ್ ಮಾಡಕ್ಕೆ ಶುರು ಮಾಡ್ತೀವಿ ಸೋಷಿಯಲ್ ಮೀಡಿಯಾ ರಿಲೇಟೆಡ್. ಸೊ ಇದು 2024-25 ಫಿಗರ್ಸ್ ಇದೆ. ಇದ್ರ ಜೊತೆಗೆ ಸೆಕ್ಯೂರಿಟಿ ಕೇಸಸ್ ನಾವು ನೋಡ್ಬೇಕಾದ್ರೆ PAR ಕೇಸಸ್ ಮಾಡ್ಬೇಕಾದ್ರೆ 2024ಅಲ್ಲಿ 1600 ಕೇಸಸ್ ನಾವು PAR ಬುಕ್ ಮಾಡಿದ್ರಿ. 2025ಅಲ್ಲಿ 1693 ಬುಕ್ ಮಾಡಿದೀವಿ. ದಿಸ್ ಇಸ್ ಅಗೇನ್ಸ್ಟ್ ಆಲ್ ದಿ ರೌಡಿ ಶೀಟರ್ ಇರ್ಬೋದು, ಯಾವ್ದೇ ಗಲಾಟೆ ಡಿಸ್ಪ್ಯೂಟ್ಸ್ ಇರ್ಬೋದು ಲೋಕಲ್ ಅಲ್ಲಿ, ಅಂತದ್ರಲ್ಲಿ ಕೂಡ ನಾವು PAR ಆಗಿ ಕ್ರಮ ತಗೊಂಡಿದ್ವಿ. 2 ಗಡೀಪಾರ್ ಆಗಿದೆ ಹಿಂದಿನ ವರ್ಷದಲ್ಲಿ. ಇದರಲ್ಲಿ ಅಂಕೋಲಾ ಪೊಲೀಸ್ ಸ್ಟೇಷನ್ ಅಲ್ಲಿ ಅಲಿಯಾಸ್ ಪಚ್ಚಿ ಅನ್ನೋರ್ಗೆ ಅಂಕೋಲಾದಿಂದ ಅವ್ರಿಗೆ ಗಡೀಪಾರ್ ಮಾಡಲಾಗಿತ್ತು, ಆದೇಶ ಆಗಿತ್ತು. ಆಮೇಲೆ ಮುಂಡಗೋಡಲ್ಲಿ ಕಿರಣ್ ಸೋಲಂಕಿ ಅಂತ ಕೂಡ ಅವ್ರಿಗೆ ಕೂಡ ರೌಡಿ ಶೀಟರ್ ಅವ್ರಿಗೆ ಕೂಡ ಗಡೀಪಾರ್ ಆಗಿತ್ತು. ಆಮೇಲೆ ಹಿಂದಿನ ಪ್ರಕರಣ LPC ಕೇಸಸ್, ಹಳೆಯದು ಕೋರ್ಟ್ ಅಲ್ಲಿ ಇದ್ದಿದ್ದು LPC ಕೇಸಸ್, ಲಾಂಗ್ ಪೆಂಡಿಂಗ್ ಕೇಸಸ್ ಅಲ್ಲಿ 13 ಕೇಸಸ್ ಟ್ರೇಸ್ ಆಗಿದೆ ಹಿಂದಿನ ವರ್ಷ 2025ಅಲ್ಲಿ. ಸೊ ಇವಾಗ ಅದು ಟ್ರಯಲ್ ಬಂದು ಅದು ಕೂಡ ಕೋರ್ಟ್. ಈ ಸಂದರ್ಭದಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ M. ಜಗದೀಶ್ ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.